ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮುಂದೆ ಬರುವ KSRP ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅನುಕೂಲ ಆಗಲಿ ಅಂತ ಹೇಳಿ ಮಾದರಿ ಪ್ರಶ್ನೆ ಪತ್ರಿಕೆಗಳ ತಾತ್ಕಾಲಿಕ ಸರಣಿಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಪ್ರತಿ ಸರಣಿಯಲ್ಲೂ ಪ್ರಮುಖವಾದಂಥ 20 ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಸಾಧ್ಯವಾದರೆ ಇದನ್ನು ನೋಟ್ಸ್ ಮಾಡ್ಕೊಳ್ಳಿ, ಮುಂಬರುವ ಪರೀಕ್ಷೆಗೆ ನಿಮಗೆ ಅನುಕೂಲ ಆಗುತ್ತೆ. ಇದರ PDF ಅನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಟೆಲಿಗ್ರಾಮ್ನಲ್ಲಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗ್ತದೆ. ಸೊ ಹಾಗಿದ್ರೆ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋವನ್ನು ಪೂರ್ಣವಾಗಿ ನೋಡಿ. ವಿಡಿಯೋ ಕೊನೆಯಲ್ಲಿ ನಿಮಗೆ ಏನಾದರೂ ಮಾಹಿತಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡಿ. ಪ್ರಶ್ನೆ 1, ಭಾರತದ ಉಪರಾಷ್ಟ್ರಪತಿಗಳು ಯಾರು? ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳು ಯಾರು? ಆಪ್ಷನ್ 1 ಕೃಷ್ಣಕಾಂತ್, KR ನಾರಾಯಣ್, BD ಜತ್ತಿ, ಸರ್ವಪಲ್ಲಿ ರಾಧಾಕೃಷ್ಣನ್. ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳು ಯಾರು? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಪ್ರಪ್ರಥಮ ಮತ್ತು ದೀರ್ಘಕಾಲದ ಉಪರಾಷ್ಟ್ರಪತಿಗಳಾಗಿದ್ದಾರೆ. ಹಾಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನೀವು ಉತ್ತರವನ್ನು ಕೊಡ್ಬೋದು. ಯಾವ ಇಸ್ವಿಯಿಂದ ಯಾವ ಇಸ್ವಿ ತನಕ ರಾಧಾಕೃಷ್ಣನ್ ಅವರು ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು? ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರವನ್ನು ನನಗೆ ತಿಳಿಸಿ. ನೋಡಿ, ನಮ್ಮ ಸಂವಿಧಾನದ 63ನೇ ವಿಧಿಯನ್ನು ನೋಡಿಕೊಂಡ್ರೆ ನಾವು ಅಲ್ಲಿ ಭಾರತದ ಉಪರಾಷ್ಟ್ರಪತಿಯ ಹುದ್ದೆ ಬಗ್ಗೆ ಒಂದು ಉಲ್ಲೇಖವನ್ನು ಕಾಣ್ತೀವಿ. ಉಪರಾಷ್ಟ್ರಪತಿಗಳು ನಮ್ಮ ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ. ಅಂದರೆ ಲೋಕಸಭೆ, ರಾಜ್ಯಸಭೆ ಅಂತ 2 ದ್ವಿಸದನಗಳೇನಿದೆ ನಮ್ಮ ಸಂಸತ್ತಲ್ಲಿ, ಅದರಲ್ಲಿ ರಾಜ್ಯಸಭೆ ಏನಿದೆ ಹಿರಿಯರ ಸದನ ಅಂತ ನಾವು ಇದನ್ನು ಕರಿತೀವಿ. ಈ ರಾಜ್ಯಸಭೆಗೆ ಭಾರತದ ಉಪರಾಷ್ಟ್ರಪತಿಗಳು ಸಭಾಪತಿಗಳಾಗಿರ್ತಾರೆ. ಮೊಟ್ಟ ಮೊದಲ ಉಪರಾಷ್ಟ್ರಪತಿಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಈಗ ಪ್ರೆಸೆಂಟ್ 2020ರಲ್ಲಿ ಈಗಿರ್ತಕ್ಕಂಥವರು ವೆಂಕಯ್ಯ ನಾಯ್ಡು ಅಂತ ಭಾರತದ ಉಪರಾಷ್ಟ್ರಪತಿಗಳು. ಇವರು ಭಾರತದ 2ನೇ ಪ್ರಜೆ ಮತ್ತು ಭಾರತದ ಮೊದಲ ಪ್ರಜೆ ಯಾರು ಅಂತ ನಿಮಗೆ ಗೊತ್ತಿದೆ. ಭಾರತದ ರಾಷ್ಟ್ರಪತಿಗಳು ಭಾರತದ ಮೊದಲನೇ ಪ್ರಜೆ ಆಗಿರ್ತಾರೆ. ಪ್ರೆಸೆಂಟ್ ಇರತಕ್ಕಂಥವ್ರು ರಾಮನಾಥ್ ಕೋವಿಂದ್ ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು ಹಾಗೂ ವೆಂಕಯ್ಯ ನಾಯ್ಡು ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳಾಗಿರ್ತಾರೆ. ನಮ್ಮ ಕಾನ್ಸ್ಟಿಟ್ಯೂಷನ್ 63ನೇ ವಿಧಿ ಅನ್ವಯ ಭಾರತದ ಉಪರಾಷ್ಟ್ರಪತಿಗಳ ಬಗ್ಗೆ ನಾವು ಅವಲೋಕನವನ್ನು ಮಾಡಬಹುದು. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಮತ್ತು ಅತಿ ದೀರ್ಘಾವಧಿ ಆಡಳಿತ ನಡೆಸಿದಂಥ ಉಪರಾಷ್ಟ್ರಪತಿಯಾಗಿದ್ದಾರೆ. ಇವ್ರ ಜೊತೆ ಹಮೀದ್ ಅನ್ಸಾರಿ ಅಂತ ಇವರಿಬ್ಬರು ಕೂಡ 2 ಬಾರಿ ಭಾರತದ ಉಪರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದಂಥವ್ರು. ಮುಂದಿನ ಪ್ರಶ್ನೆ ಹೋಗೋಣ. ಮ್ಯಾಕ್ ಮೋಹನ್ ರೇಖೆ ಯಾವ ದೇಶಗಳ ನಡುವಿನ ಗಡಿಯನ್ನು ಗುರುತಿಸ್ತಕ್ಕಂಥ ರೇಖೆಯಾಗಿದೆ? ಇದು ತುಂಬ ಸಲ ಪರೀಕ್ಷೆಗಳಲ್ಲಿ ಬಂದಿದೆ ಆಲ್ರೆಡಿ. ಭಾರತ ಪಾಕಿಸ್ತಾನ, ಭಾರತ ಬಾಂಗ್ಲಾದೇಶ, ಭಾರತ ಮತ್ತು ಚೀನಾ, ಭಾರತ ಮತ್ತು ಮಯನ್ಮಾರ್. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಭಾರತ ಮತ್ತು ಚೀನಾ ನಡುವಿನ ಗಡಿ ರೇಖೆಯನ್ನು ಮ್ಯಾಕ್ ಮೋಹನ್ ರೇಖೆ ಅಂತ ನಾವು ಕರಿತೀವಿ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರೋ ಗಡಿರೇಖೆಯ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾರೆ. ರಾಡ್ಕ್ಲಿಫ್ ಗಡಿರೇಖೆ ಅಂತ ನಾವು ಕರಿತೀವಿ. ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವಿನ ಒಂದು ಭೂಗಡಿಯನ್ನು ಗುರುತಿಸ್ತಕ್ಕಂಥ ರೇಖೆಯನ್ನು ರಾಡ್ಕ್ಲಿಫ್ ಅಂತೀವಿ. ಭಾರತ ಮತ್ತು ಚೀನಾ ನಡುವಿನ ಗಡಿರೇಖೆಯನ್ನು ನಾವು ಮ್ಯಾಕ್ ಮೋಹನ್ ಗಡಿರೇಖೆ ಅಂತ ಹೇಳ್ತೀವಿ. ಇನ್ನು ಭಾರತ ಬಾಂಗ್ಲಾದೇಶ ಜೊತೆ ಅತಿ ಉದ್ದನೆಯ ಗಡಿ ಭಾಗವನ್ನು ಹಂಚ್ಕೊಂಡಿದೆ. ಭಾರತ ನಿಮಗೆ ಗೊತ್ತಿರಲಿ ಸರಿಸುಮಾರು 11 ನೆರೆಯ ರಾಷ್ಟ್ರಗಳ ಜೊತೆ ತನ್ನ ಗಡಿಯನ್ನು ಹಂಚ್ಕೊಂಡಿದೆ. ಅದರಲ್ಲಿ ಅತಿ ಉದ್ದವಾದಂಥ ಗಡಿ ರೇಖೆಯನ್ನು ಭಾರತ ಹಂಚ್ಕೊಂಡಿರೋದು ಬಾಂಗ್ಲಾದೇಶದ ಜೊತೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಮತ್ತೊಂದು ಜಾಸ್ತಿ ಎಕ್ಸಾಮಲ್ಲಿ ಕೇಳೋದು ಭಾರತ ಮತ್ತು ಶ್ರೀಲಂಕಾ ನಡುವಿನ ಗಡಿ ರೇಖೆ ಬಗ್ಗೆ ಕೇಳ್ತಾರೆ. ಪಾಕ್ ಜಲಸಂಧಿ ಅಂತ ನಾವು ಕರಿತೀವಿ. ಪಾಕ್ ಜಲಸಂಧಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಗಡಿ ರೇಖೆ. ಭಾರತ ಶ್ರೀಲಂಕಾ, ಭಾರತ ಪಾಕಿಸ್ತಾನ, ಭಾರತ ಚೀನದ್ದು ತುಂಬ ಸಲ ಎಕ್ಸಾಮ್ಸಲ್ಲಿ ಬರುತ್ತೆ. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಅಧಿಕಾರಗಳ ಕಾಲಂಗಳು ಯಾವುವು ಅಂತ ಕೇಳಿದ್ದಾರೆ. 11ರಿಂದ 34, 12ರಿಂದ 35, 14ರಿಂದ 37, 52ರಿಂದ 78. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 12ರಿಂದ 35ನೇ ಕಾಲಂಗಳು ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನಮ್ಮ ಸಂವಿಧಾನದಲ್ಲಿ ಈ ಒಂದು ವಿಧಿಗಳು ಹೇಳ್ತವೆ 12ರಿಂದ 35. ಇಲ್ಲಿ ತುಂಬ ಪ್ರಮುಖವಾಗಿ ಕೆಲವೊಂದು ವಿಷಯಗಳು ಬರ್ತವೆ, ನಿಮ್ಗೆ ಅದನ್ನು ಹೇಳ್ತೀನಿ. ನಮಗೆ ಕಾನ್ಸ್ಟಿಟ್ಯೂಷನ್ನ ಪಾರ್ಟ್ 3 ಅಂತ ಕರಿತೀವಿ. ಅಂದರೆ 3ನೇ ಭಾಗ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ. ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. ಅಲ್ಲಿ ನಾವು 12ರಿಂದ 35 ತನಕ ಆ ಕಾಲಮ್ಗಳನ್ನು ನೋಡ್ತೀವಿ. ನೋಡಿ, ನಮ್ಮ ಸಂವಿಧಾನ ರಚನೆಯಾದಾಗ ಒಟ್ಟಾರೆಯಾಗಿ 7 ಮೂಲಭೂತ ಹಕ್ಕುಗಳು ಇದ್ವು. ಅಂದರೆ ಮೂಲ ಸಂವಿಧಾನದಲ್ಲಿ ರಚನೆಯಾದಂಥ ಸಂದರ್ಭದಲ್ಲಿ 7 ಮೂಲಭೂತ ಹಕ್ಕುಗಳು ಇದ್ವು. ಪ್ರೆಸೆಂಟ್ಲಿ 6 ಮೂಲಭೂತ ಹಕ್ಕುಗಳಿದೆ. ಯಾವ್ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಉತ್ತರಗಳನ್ನು ಬರೀರಿ. ನಮ್ಮ ಸಂವಿಧಾನದ 6 ಮೂಲಭೂತ ಹಕ್ಕುಗಳು ಯಾವುವು? 7 ಮೂಲಭೂತ ಹಕ್ಕು 6 ಆಗಿದ್ದು ಯಾವಾಗ ಅಂದರೆ 1978ನೇ ಇಸ್ವಿಯಲ್ಲಿ ನಮ್ಮ ಸಂವಿಧಾನದ 44ನೇ ತಿದ್ದುಪಡಿ ಮೂಲಕ 7ನೇ ಹಕ್ಕಾಗಿದ್ದಂತಹ ಆಸ್ತಿ ಹಕ್ಕನ್ನು ಈ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈ ಬಿಡಲಾಯಿತು. ಇಷ್ಟು ಗೊತ್ತಿರಬೇಕು ನಿಮಗೆ.
1978, 44ನೇ ತಿದ್ದುಪಡಿ ಯಾವ ಹಕ್ಕನ್ನು ತೆಗೆದ್ರು? ಆಸ್ತಿ ಹಕ್ಕನ್ನು ತೆಗೆದ್ರು. 7 ಇದ್ದಿದ್ದು 6 ಆಯಿತು. ಈಗ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ಬೋದು. ಕಾಮೆಂಟ್ ಸೆಕ್ಷನ್ ಒಳಗೆ ಉತ್ತರವನ್ನು ನೀವು ನೀಡಬಹುದು. 6 ಮೂಲಭೂತ ಹಕ್ಕುಗಳು ಯಾವುವು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ಕೊಡಿ. ಜೊತೆಗೆ ಇನ್ನೊಂದು, ಇಲ್ಲಿ ಈ ಮೂಲಭೂತ ಹಕ್ಕಿದೆಯಲ್ಲ, ಆಸ್ತಿ ಹಕ್ಕನ್ನು ಈ ಒಂದು ಪಟ್ಟಿಯಿಂದ ತೆಗೆದಾಗ ಪ್ರಧಾನಮಂತ್ರಿಗಳು ಯಾರಾಗಿದ್ದು ಅಂದರೆ ಮೊರಾರ್ಜಿ ದೇಸಾಯಿ ಅವರು 1978ರಲ್ಲಿದ್ದಂಥ ಸಂದರ್ಭದಲ್ಲಿ ಈ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರತೆಗೆಯಲಾಯಿತು. ಇದ್ರ ಬಗ್ಗೆನೂ ಎಕ್ಸಾಮ್ಸಲ್ಲಿ ಪ್ರಶ್ನೆಗಳು ಕೇಳಬಹುದು. ರಾಷ್ಟ್ರೀಯ ಧ್ವಜ ನಿಯಮ ಯಾವಾಗಿನಿಂದ ಜಾರಿಗೆ ಬಂತು? ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಧ್ವಜ ನಿಯಮ ಯಾವಾಗ ಜಾರಿಗೆ ಬಂತು ಅಂತ? ಜನವರಿ 26, 1947, ಜನವರಿ 15, 1949, ಜನವರಿ 26, 2002ನೇ ಇಸ್ವಿ, ಆಗಸ್ಟ್ 15, 2002. 4 ಆಯ್ಕೆಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ 2002 ಜನವರಿ 26. 2002ರ ಜನವರಿ 26ರಂದು ಫ್ಲ್ಯಾಗ್ ಕೋಡ್ ಆಫ್ ಇಂಡಿಯಾ ಜಾರಿಗೆ ಬಂದಿರತಕ್ಕಂಥದ್ದು. ತುಂಬ ಇಂಪಾರ್ಟೆಂಟು, ನೆನಪಲ್ಲಿಟ್ಕೊಳ್ಳಿ. ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ಅಂತ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾರೆ. ಅವರ ಹೆಸರು ಪಿಂಗಾಳಿ ವೆಂಕಯ್ಯ ಅಂತ. PC ಎಕ್ಸಾಮ್ಸ್ಗಳಲ್ಲಿ ತುಂಬ ಸಲ ಇದನ್ನು ಕೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಕೇಳ್ತಕ್ಕಂಥದ್ದು ದಿನಾಂಕ ಕೇಳ್ತಾರೆ, ಯಾವಾಗಿಂದ ಜಾರಿಗೆ ಬಂತು ಅಂತ. ಮತ್ತು ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲ ಎಷ್ಟು ಅಂತ ಕೇಳ್ತಾರೆ. ಯಾವ ರೇಷಿಯೋದಲ್ಲಿ ಇರ್ತದೆ? ಉದ್ದ ಮತ್ತು ಅಗಲ 2:3 ರೇಷಿಯೋದಲ್ಲಿ ಇರ್ತದೆ. ಉದ್ದ ಮತ್ತು ಅಗಲ 2:3 ರೇಷಿಯೋದಲ್ಲಿ ನಮ್ಮ ಫ್ಲ್ಯಾಗ್ ಇರ್ತದೆ. ಇನ್ನು ನಮ್ಮ ಫ್ಲ್ಯಾಗ್ನ ಬಣ್ಣಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕಡು ಕೇಸರಿ, ಬಿಳಿ ಮತ್ತು ಕಡು ಹಸಿರು, ಇವು 3 ಬಣ್ಣಗಳು. ಕಡು ಕೇಸರಿ ಏನು ಹೇಳುತ್ತೆ ಅಂತ ನಿಮಗೆ ಗೊತ್ತಿದೆ, ತ್ಯಾಗ ಮತ್ತು ಬಲಿದಾನದ ಸಂಕೇತ. ಬಿಳಿ ಬಣ್ಣ ಶಾಂತಿಯ ಸಂಕೇತ. ಮತ್ತು ಹಸಿರು ಬಣ್ಣ ಏನಿದೆ ಅದು ಸಮೃದ್ಧತೆಯ ಸಂಕೇತವಾಗಿರ್ತದೆ. ಇನ್ನು ಈ ಬಿಳಿ ಚಕ್ರ, ಮಧ್ಯದಲ್ಲಿ ಬಿಳಿ ಬಣ್ಣ ಇರ್ತದಲ್ಲ, ಅಲ್ಲಿ ಒಂದು ನಾವು ನೀಲಿ ಚಕ್ರವನ್ನು ಕಾಣ್ತೀವಿ. 24 ಅರಗಗಳನ್ನು ಅಲ್ಲಿ ನಾವು ಕಾಣ್ತೀವಿ. ಇದನ್ನೆಲ್ಲ ನೀವು ಗೊತ್ತಿರಬೇಕಾಗತ್ತೆ. ಮೇಯ್ನ್ ಆಗಿ ಈ 3 ಪಾಯಿಂಟ್ಸ್ಗಳು, ಜೊತೆಗೆ ಬಣ್ಣಗಳ ವಿಶೇಷತೆ ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಮುಂದೆ ಹೋಗೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಥಮ ಅಧಿವೇಶನದ ಅಧ್ಯಕ್ಷತೆಯನ್ನು ಕೆಳಗಿನ ಯಾರು ವಹಿಸಿಕೊಂಡಿದ್ದರು? ಉಮೇಶ್ ಚಂದ್ರ ಬ್ಯಾನರ್ಜಿ, ಮೋತಿಲಾಲ್ ನೆಹರು, ಲಾಲ್ ಬಿಹಾರಿ ಬೋಸ್, ಮೇಲಿನ ಯಾರು ಅಲ್ಲ? ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧಿವೇಶನ ಯಾವಾಗ ನಡೀತು ಅಂತ ನಿಮಗೆ ಗೊತ್ತಿರಬೇಕಾಗಿದ್ರೆ, ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಉಮೇಶ್ ಚಂದ್ರ ಬ್ಯಾನರ್ಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು. ಸ್ಕಾಟ್ಲ್ಯಾಂಡ್ ಮೂಲದ A.O. ಹ್ಯೂಮ್, ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. A.O. ಹ್ಯೂಮ್ ಅವರು 1885ನೇ ಇಸ್ವಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮೊಟ್ಟ ಮೊದಲ ಅಧಿವೇಶನ ಮುಂಬೈನಲ್ಲಿ ನಡೀತದೆ. ಮುಂಬೈನಲ್ಲಿ ಮೊಟ್ಟ ಮೊದಲ ಅಧಿವೇಶನ ನಡೀತದೆ. ಅದರ ಅಧ್ಯಕ್ಷತೆಯನ್ನು ಉಮೇಶ್ ಚಂದ್ರ ಬ್ಯಾನರ್ಜಿಯವರು ವಹಿಸ್ಕೊಂಡಿರ್ತಾರೆ. ಓಕೆನಾ? ಈ ರೀಸೆಂಟ್ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ 2 ಕ್ವಶನ್ಸ್ಗಳನ್ನು ಇದಕ್ಕೆ ರಿಲೇಟೆಡ್ ಆಗಿ ಕೇಳ್ತೀನಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಮತ್ತು ಯಾವ ಅಧಿವೇಶನದಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರು? ಫಸ್ಟ್ ಕ್ವಶನ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಯಾರು, ಯಾವ ಅಧಿವೇಶನ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊಟ್ಟ ಮೊದಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಭಾರತೀಯ ಮಹಿಳೆ ಯಾರು? ಇದು 2ನೇ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಯಾವುದು? ಇದು 3ನೇ ಪ್ರಶ್ನೆ. ಈ 3 ಪ್ರಶ್ನೆಗಳಿಗೂ ಕಾಮೆಂಟ್ ಸೆಕ್ಷನಲ್ಲಿ ನೀವು ಉತ್ತರಗಳನ್ನು ನೀಡಬಹುದು. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೀವು ನೀಡೋ ಪ್ರಯತ್ನ ಮಾಡ್ಬೋದು. ಯಾರು ಭಾರತದ ಉಪರಾಷ್ಟ್ರಪತಿ ಆಗಿರಲಿಲ್ಲ? ವಿ ಗಿರಿ, ಕೃಷ್ಣರಾಜು, BD ಜತ್ತಿ, ಜ್ಞಾನಿ ಜೈಲ್ ಸಿಂಗ್. ಕೆಳಗೆ ಕೊಟ್ಟಿರತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಜ್ಞಾನಿ ಜೈಲ್ ಸಿಂಗ್ ಅವರು ಇಲ್ಲಿ ಕೊಟ್ಟಿರತಕ್ಕಂಥ ಪಟ್ಟಿಯಲ್ಲಿ ಭಾರತದ ಉಪರಾಷ್ಟ್ರಪತಿ ಆಗಿರಲಿಲ್ಲ, ಆದರೆ ಭಾರತದ ರಾಷ್ಟ್ರಪತಿ ಆಗಿದ್ದರು. ಭಾರತದ 7ನೇ ರಾಷ್ಟ್ರಪತಿಯಾಗಿ 1982ರಿಂದ 87ರ ತನಕ ಜ್ಞಾನಿ ಜೈಲ್ ಸಿಂಗ್ ಅವರು ಕೆಲಸ ಮಾಡಿದ್ದಾರೆ. ಇಲ್ಲಿ ಕೇಳಿರೋ ಪ್ರಶ್ನೆ ಯಾರು ಉಪರಾಷ್ಟ್ರಪತಿ ಆಗಿರಲಿಲ್ಲ ಅಂತ. ರಾಷ್ಟ್ರಪತಿಗಳ ನಂತರದ ಹುದ್ದೆ ಉಪರಾಷ್ಟ್ರಪತಿ. ನಮ್ಮ ದೇಶದ ಅತ್ಯುತ್ತಮ ಹುದ್ದೆ, ಭಾರತದ ಮೊದಲ ಪ್ರಜೆ ಅಂತ ನಾವು ಕರಿತೀವಲ್ಲ, ಅದು ಭಾರತದ ರಾಷ್ಟ್ರಪತಿ. ರಾಷ್ಟ್ರಪತಿಯನ್ನು ಹೊರತುಪಡಿಸಿದ್ರೆ 2ನೇ ಅತ್ಯುನ್ನತ ಹುದ್ದೆ ಅಂದರೆ ಉಪರಾಷ್ಟ್ರಪತಿ. ರಾಷ್ಟ್ರಪತಿಗಳ ಒಂದು ಹುದ್ದೆ ಏನಾದ್ರು ಖಾಲಿ ಆದರೆ ಹಂಗಾಮಿಯಾಗಿ ಅವರ ನೇಮಕಾತಿ ಆಗೋ ತನಕ ಉಪರಾಷ್ಟ್ರಪತಿಗಳೇ ಭಾರತದ ರಾಷ್ಟ್ರಪತಿಗಳಾಗಿ ಕೆಲಸವನ್ನು ಮಾಡ್ತಾರೆ.
ಈ ನಿಟ್ಟಿನಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಆಯ್ಕೆಯವರು ಕೂಡ ಉಪರಾಷ್ಟ್ರಪತಿಗಳಾಗಿದ್ದವರು, ನಂತರ ರಾಷ್ಟ್ರಪತಿಗಳು ಕೂಡ ಆಗಿದ್ದಾರೆ. ಇದರಲ್ಲಿ ಕೆಲವರು ಅಂದರೆ ಡಾಕ್ಟರ್ ರಾಧಾಕೃಷ್ಣನ್ ಅವರು, ಜಾಕಿರ್ ಹುಸೇನ್ ಅವರು, ವಿ ಗಿರಿ ಅವರು, ವೆಂಕಟರಾಮನ್ ಅವರು, ಶಂಕರ್ ದಯಾಳ್ ಶರ್ಮಾ ಅವರು ಮತ್ತು KR ನಾರಾಯಣ್ ಇವರೆಲ್ಲ ಭಾರತದ ಉಪರಾಷ್ಟ್ರಪತಿಗಳಾಗಿ ಕೆಲಸ ಮಾಡಿದ್ದಾರೆ. ನಂತರ ರಾಷ್ಟ್ರಪತಿಗಳಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಪಟ್ಟಿಯಲ್ಲಿ ಗ್ಯಾನಿ ಜೈಲ್ ಸಿಂಗ್ ಅವರು ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡಿಲ್ಲ, ಬಟ್ ಭಾರತದ 7ನೇ ರಾಷ್ಟ್ರಪತಿಯಾಗಿ 5 ವರ್ಷಗಳ ಕಾಲ ಕೆಲಸವನ್ನು ಮಾಡಿರ್ತಾರೆ. ಕರ್ನಾಟಕ ವಿಧಾನ ಪರಿಷತ್ನಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು? ಸೊ ವಿಧಾನಸಭೆ, ವಿಧಾನ ಪರಿಷತ್ತು, ದ್ವಿಸದನಗಳು ಎಲ್ಲ ರಾಜ್ಯಗಳಲ್ಲೂ ಇರೋದಿಲ್ಲ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮಾತ್ರ ಇರ್ತವೆ. ನಿಮಗೆ ಗೊತ್ತಿರಬೇಕು, ಎಕ್ಸಾಕ್ಟಾಗಿ ಪ್ರೆಸೆಂಟ್ಲಿ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ತನ್ನು ನಾವು ಕಾಣ್ತೀವಿ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಬಿಹಾರ ಇಷ್ಟು ರಾಜ್ಯಗಳಲ್ಲಿ ನಾವು ಈ ಒಂದು ವಿಧಾನ ಪರಿಷತ್ತನ್ನು ಕಾಣ್ತೀವಿ. ಈಗ ಕರ್ನಾಟಕದ ವಿಧಾನ ಪರಿಷತ್ನಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ ವಿಧಾನಸಭೆಯ ಸದಸ್ಯರ ಸಂಖ್ಯೆಗೆ ನೇರ ಸಂಬಂಧ ಇರ್ತದೆ. ಅಂದರೆ ಎಷ್ಟು ಜನ ವಿಧಾನಸಭೆಯಲ್ಲಿ ಎಷ್ಟು ಜನ ಇರ್ತಾರೋ ಅದರ 1/3 ವಿಧಾನ ಪರಿಷತ್ನಲ್ಲಿ ಇರ್ತಾರೆ. ಕರ್ನಾಟಕದ ವಿಧಾನಸಭೆಯಲ್ಲಿ ನಿಮಗೆ ಗೊತ್ತಿರೋಂಗೆ 224 + 1 ಒಟ್ಟು ಇರ್ತಕ್ಕಂಥವ್ರು, ಒಬ್ಬರು ಆಂಗ್ಲೋ ಇಂಡಿಯನ್ನು, ಅದನ್ನು ಹೊರತುಪಡಿಸಿ 224 ಜನ ಚುನಾವಣೆಯಿಂದ ಆಯ್ಕೆ ಆಗ್ತಕ್ಕಂಥವ್ರು. ಒಟ್ಟಾರೆಯಾಗಿ 225. 225ನ್ನು 3ರಿಂದ ಭಾಗ ಮಾಡಿದ್ರೆ 75 ಜನ ಕರ್ನಾಟಕದ ವಿಧಾನ ಪರಿಷತ್ಗೆ ಆಯ್ಕೆಯಾಗಬಲ್ಲ ಗರಿಷ್ಠ ಸಂಖ್ಯೆ ಆಗಿರುತ್ತೆ. ಇನ್ನು ಪರೀಕ್ಷೆಗಳಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿದೆ ಅಂತ ಕೇಳ್ಬೋದು. ಅದನ್ನು ನಾನು ಮೊದಲೇ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ಗೊತ್ತಿರಬೇಕದು. ಬಂಗಾಳ ವಿಭಜನೆ ಯಾವಾಗ ಆಯಿತು? ಬಂಗಾಳದ ವಿಭಜನೆಯಾದಂಥ ಸಮಯ. ಇವಾಗ ಏನಾಗುತ್ತೆ, ಬಂಗಾಳದ ವಿಭಜನೆ ಮೊದಲು ಬರೀ ಇಸ್ವಿಗಳನ್ನ ಕೊಡ್ತಿದ್ರು, ಇವಾಗ ಇಸ್ವಿಗಳ ಜೊತೆ ದಿನಾಂಕಗಳು ಅದನ್ನು ಕೂಡ ಕೊಡ್ತಾರೆ. ಹಾಗಾಗಿ ಉತ್ತರಗಳನ್ನು ಕರೆಕ್ಟಾಗಿ ಕೊಡಬೇಕು. ಇಲ್ಲಿ 1 ಮಿಸ್ ಆಗಿದೆ, ಆ್ಯಡ್ ಮಾಡ್ಕೊಳ್ಳಿ. ಅಕ್ಟೋಬರ್ 16, 1905, ಅಕ್ಟೋಬರ್ 16, 1906, ನವೆಂಬರ್ 16, 1970, ನವೆಂಬರ್ 16, 1904. 4 ಆಪ್ಷನ್ಸ್ ಇವೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 1, ಅಕ್ಟೋಬರ್ 16, 1905. ಈ 1905 ನೆನಪಲ್ಲಿ ಇಟ್ಕೊಂಡಿರ್ತಾರೆ, ಭಾಳಷ್ಟು ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾರೆ. 1905 ಇಸ್ವಿ ಅಕ್ಟೋಬರ್ 16ನೇ ತಾರೀಕು ಬಂಗಾಳ ಪ್ರಾಂತ್ಯದಲ್ಲಿ 2 ಭಾಗಗಳಾಗಿ ವಿಂಗಡಿಸಲಾಗ್ತದೆ. ಹಿಂದೂಗಳು ಮತ್ತು ಮುಸ್ಲಿಂ ಸಮುದಾಯಗಳನ್ನು ಬೇರ್ಪಡಿಸಬೇಕು ಅಂತ ಲಾರ್ಡ್ ಕರ್ಜನ್, ಯಾರು ಅಂತ ಗೊತ್ತಿರಲಿ, ಲಾರ್ಡ್ ಕರ್ಜನ್ ಅತಿ ಹೆಚ್ಚು ಹಿಂದೂಗಳು ಇರತಕ್ಕಂತಹ ಪಶ್ಚಿಮ ಭಾಗದಲ್ಲಿ, ಬಂಗಾಳದ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಬಂಗಾಳ ಅಂತಲೇ ಮಾಡ್ತಾರೆ, ಮತ್ತು ಅತಿ ಹೆಚ್ಚು ಮುಸಲ್ಮಾನರು ಇರ್ತಕ್ಕಂಥ ಭಾಗವನ್ನು ಪೂರ್ವ ಬಂಗಾಳ ಅಂತ ಮಾಡಿ ಅಕ್ಟೋಬರ್ 16, 1905 ಇಸ್ವಿ ಎಂದು ಲಾರ್ಡ್ ಕರ್ಜನ್ ಇದನ್ನು ವಿಭಾಗ ಮಾಡ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು ಓದ್ಕೊಂಡು. ಸೊ ಈ ದಿನಾಂಕ ಮತ್ತು ಇಸ್ವಿಯನ್ನು ನೆನಪಲ್ಲಿಟ್ಕೊಂಡಿರಿ. ಜಲಿಯನ್ ವಾಲಾಬಾಗ್, ಬ್ರಿಟಿಷ್ ಸರ್ಕಾರ ಜಲಿಯನ್ ವಾಲಾಬಾಗ್ ಕಗ್ಗೊಲೆ ತಪಾಸಣೆ ಮಾಡಲು ನೇಮಿಸಿದಂಥ ಕಮಿಷನ್ನ ಹೆಸರೇನು? ಸೈಮನ್, ಹಂಟರ್, ಬಟ್ಲರ್, ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆ ತುಂಬ ಸಲ ಎಕ್ಸಾಮ್ಸಲ್ಲಿ ಆಲ್ರೆಡಿ ಬಂದಿದೆ. ಸರಿಯಾದಂಥ ಉತ್ತರ ಹಂಟರ್ ಕಮಿಷನ್ ಅಥವಾ ಹಂಟರ್ ಸಮಿತಿ ಅಂತ ಕರಿತೀವಿ. ನೋಡಿ, ಇದು ಏನಪ್ಪ ಅಂದರೆ ಜಲಿಯನ್ ವಾಲಾಬಾಗ್ ದುರಂತ 1919 ಏಪ್ರಿಲ್ 13, 2ನೇ ನೆನಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ರೌಲಟ್ ಕಾಯ್ದೆ ಅಂತ ತಂದಿರ್ತಾರೆ ಬ್ರಿಟಿಷರು. ಅದನ್ನು ವಿರೋಧ ಮಾಡಿ ಪಂಜಾಬಿನ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಅಂತ ಒಂದು ಸ್ಥಳ ಬರುತ್ತೆ, ಅಲ್ಲಿ ಪ್ರತಿಭಟನೆ ಮಾಡಲಾಗ್ತದೆ. ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೀತಿರುತ್ತೆ. ಆವಾಗ ಆ ಕಡೆ ಇರ್ತಕ್ಕಂಥ ಅಧಿಕಾರಿ ಜನರಲ್ ಡಯರ್ ಅನ್ನೋ ಅಧಿಕಾರಿ ಈ ಪ್ರತಿಭಟನೆ ಮಾಡ್ತಿರ್ತಕ್ಕಂಥವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಾರೆ. ಓಕೆ, ಈ ಒಂದು ದುರಂತವನ್ನು ಇತಿಹಾಸದಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಅಂತ ಕರೀತಾರೆ. ಆಯಿತಾ? ಈ ಒಂದು ದುರಂತ ನಡೆದ ಮೇಲೆ ಈ ದುರಂತ ಹೇಗೆ ನಡೀತು ಮತ್ತು ಹಲವಾರು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಬ್ರಿಟಿಷರು ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಆ ಸಮಿತಿಗೆ ಹಂಟರ್ ಅನ್ನೋ ವ್ಯಕ್ತಿಯನ್ನು ಮುಖ್ಯಸ್ಥರನ್ನಾಗಿ ಮಾಡ್ತಾರೆ. ಅದನ್ನೇ ಹಂಟರ್ ಕಮಿಷನ್ ಅಂತ ಕರಿತೀವಿ. ಎಲ್ಬರ್ಟ್ ಮಸೂದೆನ ಜಾರಿಗೊಳಿಸಿದಂಥವ್ರು ಯಾರು? ಇದು ಕೂಡ ಎಕ್ಸಾಮಲ್ಲಿ ಆಲ್ರೆಡಿ ಬಂದಿರತಕ್ಕಂಥ ಪ್ರಶ್ನೆ. ಲಾರ್ಡ್ ರಿಪ್ಪನ್, ಲಾರ್ಡ್ ವಿಲಿಯಂ, ಲಾರ್ಡ್ ಕ್ಯಾನಿಂಗ್. ಎಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದಂತಹ ವ್ಯಕ್ತಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಲಾರ್ಡ್ ರಿಪ್ಪನ್, ಆಪ್ಷನ್ 2. 1883ನೇ ಇಸ್ವಿಯಲ್ಲಿ ಲಾರ್ಡ್ ರಿಪ್ಪನ್ ಎಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸ್ತಾರೆ. ಏನಪ್ಪ ಇದು ಮಸೂದೆ ಅಂದರೆ, ಈ ಮಸೂದೆ ಪ್ರಕಾರ ಭಾರತೀಯ ನ್ಯಾಯಾಧೀಶರು ಯುರೋಪಿಯನ್ ನ್ಯಾಯಾಧೀಶರನ್ನ ಕೂಡ, ಅಂದರೆ ಯುರೋಪಿಯನ್ನರನ್ನು ಕೂಡ ಪ್ರಶ್ನೆ ಮಾಡಬಹುದು. ಆ ಒಂದು ಇದನ್ನು ಇದರಲ್ಲಿ ಸೇರಿಸಲಾಗುತ್ತೆ. ಇದರಿಂದ ಬ್ರಿಟಿಷರು ಈ ಮಸೂದೆ ವಿರುದ್ಧ ದಂಗೆ ಹೇಳ್ತಾರೆ. ಈ ಮಸೂದೆನ ತಂದಂಥವ್ರು ಯಾರು? ಲಾರ್ಡ್ ರಿಪ್ಪನ್. ತಂದಂಥ ಇಸ್ವಿ, ಕಾರಣ ಏನು, 3 ಕೂಡ ಗೊತ್ತಿರಲಿ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದರೆ, ನಿಮ್ಗೆ ಎಕ್ಸಾಮಲ್ಲಿ ಅದನ್ನು ಕೇಳ್ಬೋದು.
ಈ ಲಾರ್ಡ್ ರಿಪ್ಪನನ್ನು ಈ ರೀತಿಯಾದಂತಹ ಒಂದು ನೀತಿಗಳನ್ನು ತಂದಿದ್ರಿಂದಾನೇ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಕರೀತಾರೆ. ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಲಾರ್ಡ್ ರಿಪ್ಪನ್ನ ಕರೀತಾರೆ, ನೆನಪಲ್ಲಿಟ್ಕೊಂಡಿರಿ. ಇನ್ನು ಲಾರ್ಡ್ ಕ್ಯಾನಿಂಗ್ ಬಗ್ಗೆನೂ ಕೂಡ ತುಂಬ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿದೆ. ಈತ 1856ನೇ ಇಸ್ವಿಯಿಂದ 62ನೇ ಇಸ್ವಿ ತನಕ ಕೆಲಸವನ್ನು ಮಾಡುತ್ತಾರೆ ಭಾರತದಲ್ಲಿ. ಭಾರತದ ಕೊನೆಯ ಗವರ್ನರ್ ಜನರಲ್ ಅಂತ ಕೂಡ ಕರಿಬೋದು, ಮತ್ತು ಭಾರತದ ಮೊದಲ ವೈಸ್ರಾಯಾಗಿ ಕೂಡ ಕೆಲಸ ಮಾಡಿದಂಥವ್ರು ಇವರೇನೆ. ಇವರ ಕಾಲದಲ್ಲಿ 1861ನೇ ಇಸ್ವಿಯಲ್ಲಿ 56ರಿಂದ 62 ತನಕ ಇವ್ರು ಕೆಲಸ ಮಾಡ್ತಾರೆ, 7 ವರ್ಷಗಳು. ಅದರಲ್ಲಿ 1861ನೇ ಇಸ್ವಿಯಲ್ಲೇ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಮತ್ತು ಭಾರತೀಯ ಹೈಕೋರ್ಟ್ ಕಾಯ್ದೆಯನ್ನು ಈತ ಜಾರಿಗೆ ತಂದಿರ್ತಾನೆ. ಹಾಗಾಗಿ ಈತನ ಹೆಸರು ಕೂಡ ಇತಿಹಾಸದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಬಂಗಾಳ ಪ್ರಾಂತ್ಯದ ಮೊದಲ ಗವರ್ನರ್ ಯಾರು ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ, ರಾಬರ್ಟ್ ಕ್ಲೈವ್. ಇದನ್ನು ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಬಂಗಾಳ ಪ್ರಾಂತ್ಯದ ಮೊದಲ ಗವರ್ನರ್ ಜನರಲ್ ರಾಬರ್ಟ್ ಕ್ಲೈವ್. ಲಾರ್ಡ್ ರಿಪ್ಪನ್ನ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರೀತಾರೆ. ಲಾರ್ಡ್ ಕ್ಯಾನಿಂಗ್ ಅವರು ಇದ್ದಂಥ ಸಂದರ್ಭದಲ್ಲೇ ಭಾರತೀಯ ಹೈಕೋರ್ಟ್ ಕಾಯ್ದೆ ಜಾರಿಗೆ ಬಂದಿತ್ತು. 3 ಕೂಡ ಗೊತ್ತಿರಲಿ. ಕುವೆಂಪು ಅವರ ಯಾವ ಕೃತಿಗೆ 1967ನೇ ಇಸ್ವಿಯಲ್ಲಿ ಜ್ಞಾನಪೀಠ ಪುರಸ್ಕಾರ ದೊರೆತಿದೆ? ಸೊ ಈ ಪ್ರಶ್ನೆ ಯಾವ ರೀತಿ ಬೇಕಾದ್ರೂ ಕೇಳ್ತಿರ್ತಾರೆ. ಜ್ಞಾನಪೀಠಕ್ಕೆ ಸಂಬಂಧಪಟ್ಟಂಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡಕ್ಕೆ ಇದುವರೆಗೂ 8 ಜ್ಞಾನಪೀಠ ಪುರಸ್ಕಾರಗಳು ಒಲಿದು ಬಂದಿದೆ. ಮೊಟ್ಟ ಮೊದಲ ಪುರಸ್ಕಾರ ನಮಗೆ ತಂದುಕೊಟ್ಟಂಥವ್ರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರು 1967ನೇ ಇಸ್ವಿಯಲ್ಲಿ ಜ್ಞಾನಪೀಠವನ್ನು ನಮಗೆ ತಂದು ಕೊಡ್ತಾರೆ. ಇನ್ನುಳಿದಂತೆ ಜ್ಞಾನಪೀಠಕ್ಕೆ ಸಂಬಂಧಪಟ್ಟಂಗೆ ಉಳಿದಂಥ ಮಾಹಿತಿನ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಈ ಜ್ಞಾನಪೀಠ ಪುರಸ್ಕಾರ ಅನ್ನೋದಿದೆಯಲ್ಲ, ಅದೊಂದು ಸರ್ಕಾರೇತರ ಒಂದು ಪ್ರಶಸ್ತಿ ಆಗಿರ್ತದೆ. ಇದನ್ನು ಜ್ಞಾನಪೀಠ ಟ್ರಸ್ಟ್ ನೀಡುತ್ತೆ. ಸಾಹು ಶಾಂತಿ ಜೈನ್ ಅವರ ಒಂದು ಪರಿಕಲ್ಪನೆ, ದಿವಂಗತ ಸಾಹು ಶಾಂತಿ ಜೈನ್ ಅವರ ಪರಿಕಲ್ಪನೆಯಲ್ಲಿ 1965ನೇ ಇಸ್ವಿಯಲ್ಲಿ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಗುತ್ತೆ. ಭಾರತ ದೇಶದ ಯಾವುದೇ ಅಧಿಕೃತ ಭಾಷೆಯ ಸಾಹಿತ್ಯಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ರಿಜಿಸ್ಟರ್ ಆಗಿರತಕ್ಕಂಥ 22 ಭಾಷೆಗಳನ್ನು ಕೂಡ ಇದಕ್ಕೆ ಕನ್ಸಿಡರ್ ಮಾಡ್ತಾರೆ. ಮೊಟ್ಟ ಮೊದಲನೇ ಜ್ಞಾನಪೀಠ ಪುರಸ್ಕಾರವನ್ನು ಮಲಯಾಳಂನ ಸಾಹಿತಿ ಆದಂಥ ಶಂಕರ್ ಕುರುಪ್ ಅವರ ಒಡಕುಳಲ್ ಅನ್ನೋ ಕೃತಿಗೆ ಕೊಡಲಾಯಿತು. ನಮ್ಮ ಕನ್ನಡಿಗರು ಯಾರ್ಯಾರು ಪಡೆದಿದ್ದಾರೆ ಅಂದರೆ 1967 ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂಗೆ, 1973ರಲ್ಲಿ 4 ತಂತಿ ಕೃತಿಗೆ ಬೇಂದ್ರೆ ಅವ್ರಿಗೆ, ಮತ್ತು ಮೂಕಜ್ಜಿಯ ಕನಸುಗಳು ಕೃತಿ 1977 ಶಿವರಾಮ್ ಕಾರಂತ್ ಅವ್ರಿಗೆ, ಚಿಕ್ಕವೀರ ರಾಜೇಂದ್ರ ಕೃತಿ 1983 ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರಿಗೆ, ಭಾರತದ ಸಿಂಧು ರಶ್ಮಿ ಕೃತಿ 1990 ವಿಕ್ರು ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಅವ್ರಿಗೆ. ನೋಡಿ, ಇಲ್ಲಿವರೆಗೆ ಕೃತಿಗಳಿಗೆ ಮಾತ್ರ ಕೊಡ್ತಿದ್ರು. 90ನೇ ಇಸ್ವಿ ನಂತರ 90ರ ದಶಕದ ನಂತರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿಗಳನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಆವಾಗ ಕನ್ನಡಕ್ಕೆ 6, 7, 8ನೇ ಜ್ಞಾನಪೀಠಗಳು ಒದ್ದು ಬಂತು. ಇದು ನಿಮಗೆ ಒಂದು ಗೊತ್ತಿರಬೇಕು. ಸಮಗ್ರ ಸಾಹಿತ್ಯ ಸೇವೆ 94ನೇ ಇಸ್ವಿಯಲ್ಲಿ ಅನಂತಮೂರ್ತಿ ಅವರಿಗೆ, 98ರಲ್ಲಿ ಸಮಗ್ರ ಸಾಹಿತ್ಯ ಸೇವೆಗೆ ಗಿರೀಶ್ ಕಾರ್ನಾಡ್ ಅವರಿಗೆ, ಮತ್ತು 2010ನೇ ಇಸ್ವಿಯಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಈ ಪುರಸ್ಕಾರಗಳನ್ನು ಕೊಡಲಾಗಿದೆ. ಈ ಕೆಳಗಿನವರಲ್ಲಿ ಯಾರು ಕಾಲಗೃಹದಲ್ಲಿ ಸತ್ಯಾಗ್ರಹ ಮಾಡಿ ಮೃತಪಟ್ಟಂಥ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಾರೆ? ಬಿಪಿನ್ ಚಂದ್ರ ಪಾಲ್, ಲಾಲ್ ಲಜಪತ್ ರಾಯ್, ಸುಭಾಷ್ ಚಂದ್ರ ಬೋಸ್, ಜತಿನ್ ದಾಸ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಜತಿನ್ ದಾಸ್ ಅವರು. 1929ನೇ ಇಸ್ವಿಯಲ್ಲಿ ಜತಿನ್ ದಾಸ್ ಅವರು ಭಾರತೀಯ ಕೈದಿಗಳಿಗೆ ಲಾಹೋರ್ ಜೈಲಿನಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳಿ, ಮೂಲಭೂತ ಸೌಕರ್ಯಗಳನ್ನು ನೀಡ್ತಿಲ್ಲ ಅಂತ ಹೇಳಿ ಒಂದು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಆ ಸತ್ಯಾಗ್ರಹದ ಸಂದರ್ಭದಲ್ಲಿ ಅವರು ಜೈಲಲ್ಲಿ ಉಪವಾಸ ಮಾಡ್ತಾನೆ ತೀರೋಗ್ಬಿಡ್ತಾರೆ. ಸೊ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಪರೀಕ್ಷೆಗಳಲ್ಲಿ ಆಲ್ರೆಡಿ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ ಇದನ್ನು. ಓಕೆ, 2ನೇ ದುಂಡು ಮೇಜಿನ ಪರಿಷತ್ನ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಯಾಗಿದ್ದವರು ಯಾರು? ನೋಡಿ, ಈ ರೀತಿ ಟ್ರಿಕ್ಕಿ ಪ್ರಶ್ನೆಗಳನ್ನ ಕೇಳ್ತಾರೆ ಸಾಮಾನ್ಯವಾಗಿ. ಸ್ವಾತಂತ್ರ್ಯ ಭಾರತ ಕೊಟ್ಟಾಗ ಬ್ರಿಟನ್ನಲ್ಲಿ ಪ್ರಧಾನಿಯಾಗಿದ್ದವರು, ದುಂಡು ಮೇಜಿನ ಸಭೆ ನಡೆದಾಗ ಪ್ರಧಾನಿಯಾಗಿದ್ದವರು, ಕ್ವಿಟ್ ಇಂಡಿಯಾ ಚಳವಳಿ ನಡೀತಿದ್ದ ಸಂದರ್ಭದಲ್ಲಿ ಅಲ್ಲಿ ಪ್ರಧಾನಿಯಾಗಿದ್ದಂಥವ್ರು ಯಾರು ಅಂತ ತುಂಬ ಸಲ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ 4 ಆಪ್ಷನ್ಗಳಲ್ಲಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ. ದುಂಡು ಮೇಜಿನ ಸಮ್ಮೇಳನ ನಿಮಗೆಲ್ಲ ಗೊತ್ತಿರೋಂಗೆ 1930ರಿಂದ 32ರವರೆಗೆ ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೀತವೆ. ಈ 3 ದುಂಡು ಮೇಜಿನ ಸಮ್ಮೇಳನದ ಅಧ್ಯಕ್ಷತೆಯನ್ನು ಈ ಒಂದು ಪ್ರಧಾನಮಂತ್ರಿ, ಆ ದೇಶದ ಪ್ರಧಾನಮಂತ್ರಿಗಳೇ ವಹಿಸ್ಕೊಂಡಿರ್ತಾರೆ. ಈ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿರ್ತಾರೆ. ಇನ್ನು 2 ದುಂಡು ಮೇಜಿನ ಸಮ್ಮೇಳನದಲ್ಲಿ ಅವರು ಭಾಗವಹಿಸಿಲ್ಲ. 1, 2, 3ರಲ್ಲಿ 2ನೇದರಲ್ಲಿ ಮಾತ್ರ ಗಾಂಧೀಜಿಯವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಭಾಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವ್ರು ಯಾರು?
ಮಲ್ಲಿಕಾರ್ಜುನರಾಯ, ಹರಿಹರ ಒಂದು, ರಾಮಚಂದ್ರರಾಯ, ದೇವರಾಯ. ಪ್ರಶ್ನೆಗೆ ಸರಿಯಾದ ಉತ್ತರ ಹರಿಹರ ಒಂದು. ಕ್ರಿಸ್ತ ಶಕ 1336ನೇ ಇಸ್ವಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ತುಂಗಭದ್ರಾ ನದಿಯ ದಂಡೆಯ ಮೇಲೆ, ಅಂದರೆ ಈಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿ ಅಂದಿನ ಅವರ ಗುರುಗಳಾಗಿರ್ತಕ್ಕಂಥ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ 1ನೇ ಹರಿಹರ ಹಾಗೂ 1ನೇ ಬುಕ್ಕ, ಇದನ್ನು ಶಾರ್ಟ್ ಆಗಿ ಹಕ್ಕ ಬುಕ್ಕ ಅಂತ ನೀವು ಪುಸ್ತಕಗಳಲ್ಲಿ ಓದಿರ್ತೀರ. ಹಕ್ಕ ಬುಕ್ಕ ಗುರುಗಳಾದಂತಹ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ 1336ನೇ ಇಸ್ವಿಯಲ್ಲಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಈ ಸಾಮ್ರಾಜ್ಯವನ್ನು ಸಂಗಮ, ಸಾಳುವ, ತುಳುವ, ಅರವಿಡು ಅನ್ನೋ ಸಂತತಿಗಳು ಆಳ್ವಿಕೆಯನ್ನು ಮಾಡಿರ್ತವೆ. 1565ರಲ್ಲಿ ತಾಳಿಕೋಟೆ ಕದನ ನಡೀತದೆ. ತದನಂತರ ವಿಜಯನಗರ ಸಾಮ್ರಾಜ್ಯ ತನ್ನ ಪತನದ ಕಡೆಗೆ ಹೋಗುತ್ತೆ. ಪ್ರಾರಂಭದಿಂದ ಅಂತ್ಯದ ತನಕ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ತುಂಬ ಚೆನ್ನಾಗಿದೆ. ಪರಿಪೂರ್ಣವಾಗಿ ಓದಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಗಳಿವೆ. ಈ ಒಂದು ಮಾಹಿತಿಗಳು ನಿಮಗೆ ಮುಂಬರುವ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ಹೊಯ್ಸಳರು ಸಂಬಂಧಪಟ್ಟಂಗೆ ಹೆಚ್ಚು ಪ್ರಶ್ನೆಗಳು ಎಕ್ಸಾಮಿನೇಷನ್ಸಲ್ಲಿ ಇತ್ತೀಚೆಗೆ ಬರ್ತಾ ಇರ್ತವೆ. ಹಾಗ ಕಾರಣದಿಂದ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಓದ್ಕೋಬೇಕು. ಐಹೊಳೆ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಮುಂದಿನ ಪ್ರಶ್ನೆ. ಚಾಲುಕ್ಯರು, ಹೊಯ್ಸಳರು, ಶಾತವಾಹನರು, ರಾಷ್ಟ್ರಕೂಟರು? ಸೊ ಈ ಪ್ರಶ್ನೆಗೆ ನಿಮಗೆಲ್ಲ ಉತ್ತರ ಗೊತ್ತಿರುತ್ತೆ. ಚಾಲುಕ್ಯರು ಐಹೊಳೆ ದೇವಾಲಯವನ್ನು ನಿರ್ಮಾಣ ಮಾಡಿದಂಥವ್ರು. ಅಷ್ಟೇ ಅಲ್ಲದೆ ಬಾದಾಮಿ ಚಾಲುಕ್ಯರ ಐತಿಹಾಸಿಕ ನಗರಗಳು ಅಂತ ನಾವೇನು ಕರಿತೀವಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಂತ, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಐಹೊಳೆ ದೇವಾಲಯದ ಬಗ್ಗೆ ಹಲವಾರು ಸಲ ಪರೀಕ್ಷೆಗಳಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನ ಬಗ್ಗೆ ತುಂಬ ಸಲ ಪರೀಕ್ಷೆಗಳಲ್ಲಿ ಆಲ್ರೆಡಿ ಪ್ರಶ್ನೆಗಳು ಬಂದಿವೆ. ಮೋಹಿನಿ ಆಟಂ ನೃತ್ಯ ಸ್ವರೂಪ ಕೆಳಗಿನ ಯಾವ ರಾಜ್ಯದ್ದು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ. ಮೋಹಿನಿ ಆಟಂ ನೃತ್ಯ ಪ್ರಕಾರ ಕೆಳಗಿನ ಯಾವ ರಾಜ್ಯದ್ದು? ಸೊ ನಿಮಗೆಲ್ಲ ಗೊತ್ತಿರುತ್ತಿದ್ದು ಆಪ್ಷನ್ 1 ಕೇರಳ. ನಮ್ಮ ನೆರೆಹೊರೆಯ ರಾಜ್ಯಗಳ ನೃತ್ಯ ಪ್ರಕಾರ ಬಗ್ಗೆ ಜಾಸ್ತಿ ಕೇಳ್ತಾರೆ. ಅದನ್ನು ಬಿಟ್ಟರೆ ಉತ್ತರ ಭಾರತದಲ್ಲಿ ಅಸ್ಸಾಮು, ಬಿಹಾರದ ನೃತ್ಯ ಪ್ರಕಾರಗಳು, ಅಲ್ಲಿ ಕೆಲವೊಂದಿಷ್ಟು ನೃತ್ಯ ಪ್ರಕಾರಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದನ್ನು ನೋಟ್ಸ್ ಮಾಡಿಕೊಂಡ್ರೆ ತುಂಬ ಮುಖ್ಯ ನಿಮಗೆ. ಅದನ್ನು ಹೊರತುಪಡಿಸಿ ನಮ್ಮ ಕರ್ನಾಟಕದ ಅಕ್ಕಪಕ್ಕ ನೆರೆಯ ರಾಜ್ಯಗಳಾದಂಥ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಕೇರಳದಲ್ಲಿ ಎರಡಿದೆ, ಮೋಹಿನಿ ಆಟಂ ಅಂತ ಒಂದು, ಇನ್ನೊಂದು ಕಥಕಳಿ ಹಾಗೂ ಮೋಹಿನಿ ಆಟಂ ಇವೆರಡೂ ಕೂಡ ಕೇರಳದ ಮೂಲ ಒಂದು ನೃತ್ಯ ಪ್ರಕಾರಗಳು. ತುಂಬ ಸಲ ಪರೀಕ್ಷೆಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ. ಇನ್ನು ತಮಿಳುನಾಡು, ನಮ್ಮ ನೆರೆಯ ತಮಿಳುನಾಡಲ್ಲಿ ಭರತನಾಟ್ಯ ತುಂಬ ಇಂಪಾರ್ಟೆಂಟು. ಮತ್ತು ಆಂಧ್ರದಲ್ಲಿ ಕುಚಿಪುಡಿ, ಕೇರಳದಲ್ಲಿ ಕಥಕಳಿ ಮತ್ತು ಮೋಹಿನಿ ಆಟಂ, ಮತ್ತು ತಮಿಳುನಾಡಿನಲ್ಲಿ ಭರತನಾಟ್ಯ. ಇದನ್ನು ಹೊರತುಪಡಿಸಿ ನಿಮಗೆ ಉತ್ತರ ಭಾರತದ ನೃತ್ಯ ಪ್ರಕಾರಗಳ ಒಂದು ಪಟ್ಟಿಯನ್ನು ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟು. ಆ ಕಡೆಯೂ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಯಾವುದರ ಒಂದು ವಿಶೇಷ ಭಾಗವಾಗಿದೆ? ಮುಂದಿನ ಪ್ರಶ್ನೆ. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕೆಳಗಿನ ಯಾವುದರ ಒಂದು ಭಾಗ? ಸೊ ಪ್ರಶ್ನೆಯಲ್ಲಿ ನೋಡ್ಕೋಬೋದು. BSF, CRPF, ITBP, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ CRPF, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. CRPF, RPF ಅಂತ ಕರಿತೀವಿ. ಇಲ್ಲಿ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್, RAF ಅಂತ ಕರಿತೀವಿ. ಇದು ಇದರ ಒಂದು ವಿಶೇಷವಾದಂಥ ಭಾಗ. ನಿಮಗೆಲ್ಲ ಗೊತ್ತಿರೋ ಹಾಗೆ 1991 ಡಿಸೆಂಬರ್ 11ರಂದು ಇದನ್ನು ಪ್ರಾರಂಭ ಮಾಡಲಾಗುತ್ತೆ. ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರ್ತದೆ. ಯಾವುದ್ರದ್ದು? CRPF ನಾನು ಹೇಳ್ತಾ ಇರೋದು. 1991 ಡಿಸೆಂಬರ್ 11ರಂದು ಇದನ್ನು ಸ್ಥಾಪನೆ ಮಾಡಿದ್ರು. ಈ RAF ಅನ್ನೋದು ಇದರದೊಂದು ಘಟಕ, ಒಂದು ವಿಶೇಷ ಘಟಕ ಅಷ್ಟೇ. ಓಕೆ, ನಿಮಗೆ ಗೊತ್ತಿರಲಿ. ಇದು ಜಗತ್ತಿನ ಅತ್ಯಂತ ದೊಡ್ಡ ಅರೆ ಮಿಲಿಟರಿ ಪಡೆ ಅಂತ ನಾವು ಯಾವುದನ್ನಾರು ಕರೆದ್ರೆ CRPF ಅನ್ನು ಕರಿತೀವಿ. ಇದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಕೇಂದ್ರದ ಗೃಹ ವ್ಯವಹಾರಗಳ ಸಚಿವಾಲಯ ಇರ್ತದಲ್ಲ, ಅದರ ಕೆಳಗಡೆ ಇದು ಕೆಲಸ ಮಾಡುತ್ತೆ. ಇನ್ನು BSF ನಿಮಗೆ ಗೊತ್ತು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದು ಪರ್ವತಗಳನ್ನು ಹೊರತುಪಡಿಸಿ ಉಳಿದಂಥ ಭೂಗಡಿಯನ್ನು ರಕ್ಷಣೆ ಮಾಡುತ್ತೆ ಮತ್ತು ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಯಾಗಿ ಕೆಲಸ ಮಾಡುತ್ತೆ. ಇನ್ನು ITBP ಅಂದರೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅಂತ. ಚೀನಾ ಬಳಿಯ ಲಡಾಖ್ನ ಕಾರಂಕೋಳ ಕಣಿವೆ ಮಾರ್ಗದಿಂದ ಅರುಣಾಚಲ ಪ್ರದೇಶದ ದಿಪೋಲಾ ಸೇರಿದಂತೆ ಸುಮಾರು 2,500 ಕಿಲೋಮೀಟರ್ ದೂರದ ವರುಣ ಪ್ರದೇಶದಲ್ಲಿ ನಿಯೋಜಿಸಲಾಗ್ತಕ್ಕಂಥ ವಿಶೇಷ ಪಡೆ ಇದಾಗಿರ್ತದೆ. ಇದ್ರ ಬಗ್ಗೆ ತುಂಬ ಸಲ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಆಲ್ರೆಡಿ. ಕೊನೆಯದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, NSG ಅಂತ ಕರಿತೇವೆ. ಭಯೋತ್ಪಾದನೆಯನ್ನು ನಿಗ್ರಹಿಸೋದಕ್ಕೆ ಮತ್ತು ಆಂತರಿಕ ಗಲಭೆಗಳು ದೇಶದಲ್ಲಿ ಉಂಟಾದರೆ ಅದರಿಂದ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಸ್ಥಾಪಿಸಲಾಗಿರ್ತಕ್ಕಂಥ ಸಶಸ್ತ್ರ ಪೊಲೀಸ್ ಪಡೆಯೇ NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್.
ಭಾರತದಲ್ಲಿ ಮೊಟ್ಟ ಮೊದಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಾವು ಯಾವಾಗ ನೋಡಿದ್ದೀವಿ ಅಂತ ಪ್ರಶ್ನೆ. 1962, 71, 75, 47. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ 1962. ಯಾಕೆ? ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೀತಿರುತ್ತದೆ. ಆವಾಗ ಭಾರತದ ರಾಷ್ಟ್ರಪತಿಗಳಾಗಿದ್ದಂಥ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಕ್ಟೋಬರ್ 16, 1962ನೇ ಇಸ್ವಿಯಂದು ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ನಮ್ಮ ಸಂವಿಧಾನದ 352ನೇ ವಿಧಿ ಅನ್ವಯ ಜಾರಿಗೊಳಿಸ್ತಾರೆ. ಇದುವರೆಗೂ ದೇಶದಲ್ಲಿ 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಜಾರಿಗೆ ತರಲಾಗಿದೆ. ಇನ್ಯಾವಾಗ ಜಾರಿಗೆ ತಂದಿದ್ರು? ಕಾಮೆಂಟ್ ಸೆಕ್ಷನ್ ಒಳಗೆ ಉತ್ತರವನ್ನು ನೀಡಿ. ಸೊ CAG ಇದರ ವಿಸ್ತೃತ ರೂಪವೇನು? ಕೌನ್ಸಿಲ್ ಫಾರ್ ಆಡಿಟರ್ ಜನರಲ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಗ್ರೂಪ್, ಕ್ಯಾಬಿನೆಟ್ ಆ್ಯಂಡ್ ಆಡಿಟರ್ ಜನರಲ್. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಆಪ್ಷನ್ 2. ನಮ್ಮ ಸಂವಿಧಾನದಲ್ಲಿ 148ನೇ ವಿಧಿಯನ್ನು ನೀವು ನೋಡಿದ್ರೆ ಭಾರತಕ್ಕೆ ಒಬ್ಬರು ಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಇರಬೇಕು ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ನ 148ನೇ ಆರ್ಟಿಕಲ್ ಹೇಳುತ್ತೆ. ಈ ಆರ್ಟಿಕಲ್ನ ಪ್ರಕಾರ ಇವರು ಭಾರತದಲ್ಲಿನ ಸಾರ್ವಜನಿಕ ಹಣಕಾಸಿನ ರಕ್ಷಕರ ಕೆಲಸ ಮಾಡ್ತಾರೆ. ರಾಷ್ಟ್ರಪತಿಯವರು ಇವರನ್ನು ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಪ್ರಸ್ತುತ ಭಾರತದ 14ನೇ CAG ಆಗಿ ಗಿರೀಶ್ ಚಂದ್ರ ಮುರ್ಮು ಅವರು ಕೆಲಸ ಮಾಡ್ತಾ ಇದ್ದಾರೆ. ಭಾರತದ 14ನೇ CAG ಆಗಿ ರೀಸೆಂಟಾಗಿ ಇವರು ಅಪಾಯಿಂಟ್ ಆಗಿದ್ದು. ಗಿರೀಶ್ ಚಂದ್ರ ಮುರ್ಮು ಅವರು ಈ ಒಂದು CAG ಆಗೋಕ್ಕೂ ಮುಂಚೆ ಜಮ್ಮು ಮತ್ತು ಕಾಶ್ಮೀರದ ಮೊಟ್ಟ ಮೊದಲ ಲೆಫ್ಟಿನೆಂಟ್ ಜನರಲ್ ಆಗಿ ಕೆಲಸ ಮಾಡಿದ್ದಾರೆ. ಮೊಟ್ಟ ಮೊದಲ ಹೆಂಗೆ ಹೇಳಿದೆ, ಕಳೆದ ವರ್ಷ 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ರಾಜ್ಯದ ಸ್ಥಾನಮಾನವನ್ನು ತೆಗೆದುಹಾಕಿ ಕೇಂದ್ರಾಡಳಿತ ಪ್ರದೇಶ ಮಾಡಿದರು. ಜಮ್ಮು ಕಾಶ್ಮೀರ ಲಡಾಖ್ ಅಂತ. ಓಕೆ, ಅಲ್ಲಿವರೆಗೂ ಒಂದು ರಾಜ್ಯವಾಗಿತ್ತು, ಈಗ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. ಕೇಂದ್ರಾಡಳಿತ ಪ್ರದೇಶ ಆದಮೇಲೆ ಮೊಟ್ಟ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಆಗಿ ಗಿರೀಶ್ ಚಂದ್ರ ಮುರ್ಮು ಅವ್ರನ್ನ ಆಯ್ಕೆ ಮಾಡಲಾಗಿತ್ತು. 1 ವರ್ಷ ಅವರು ಸೇವೆ ಸಲ್ಲಿಸಿ ಇವಾಗ ಆ ಒಂದು ಸ್ಥಾನದಿಂದ ಅವ್ರನ್ನ ತೆರವುಗೊಳಿಸಿ ಭಾರತದ 14ನೇ CAG ಆಗಿ ಅವ್ರನ್ನ ನೇಮಕ ಮಾಡಿದ್ರು. ಇವಾಗ ಪ್ರೆಸೆಂಟ್ 2ನೇ ಗವರ್ನರ್ ಆಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಆಗಿ ಮನೋಜ್ ಸಿನ್ಹಾ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇವು ನಿಮಗೆ ಗೊತ್ತಿರಬೇಕು, ಎಕ್ಸಾಮ್ಸಲ್ಲಿ ಪದೇ ಪದೇ ಬರ್ತಿರ್ತವೆ. ಪ್ರೆಸೆಂಟ್ ಇರ್ತಕ್ಕಂಥ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ, ಭಾರತದ ಪ್ರೆಸೆಂಟ್ CAG ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಗಿರೀಶ್ ಚಂದ್ರ ಮುರ್ಮು. ಇಷ್ಟು ನಿಮಗೆ ಗೊತ್ತಿರಲಿ. ಪ್ರತಿ 5 ವರ್ಷಕ್ಕೆ ಹಣಕಾಸಿನ ಆಯೋಗವನ್ನು ಯಾರು ರಚನೆ ಮಾಡ್ತಾರೆ? ಸೊ ಈ ಪ್ರಶ್ನೆ ತುಂಬ ಕಾಮನ್ ಆಗಿ ಬರೋದ್ರಿಂದ ಎಲ್ರಿಗೂ ಇದು ಗೊತ್ತಿರ್ತದೆ. ಭಾರತದ ರಾಷ್ಟ್ರಪತಿಗಳು, ಭಾರತದ ಮೊಟ್ಟ ಮೊದಲ ಪ್ರಜೆ. ನಮ್ಮ ಸಂವಿಧಾನದ 280ನೇ ವಿಧಿಯಲ್ಲಿ ಇದರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಇದೆ. ರಾಷ್ಟ್ರಪತಿಗಳು 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗವನ್ನು ರಚನೆ ಮಾಡಬೇಕು. ಪ್ರಸ್ತುತ ಭಾರತದಲ್ಲಿ 15ನೇ ಹಣಕಾಸು ಆಯೋಗ ನಡೀತಾ ಇದೆ. ಇದರ ಕಾಲಾವಧಿ ಬಂದ್ಬಿಟ್ಟು 2020ರಿಂದ 25ನೇ ಇಸ್ವಿ ತನಕ ಇದರ ಕಾಲಾವಧಿ ಇರುತ್ತೆ. ಮತ್ತು ಇದಕ್ಕೊಬ್ಬರು ಅಧ್ಯಕ್ಷರು ಇರ್ತಾರೆ. ಪ್ರೆಸೆಂಟು NK ಸಿಂಗ್ ಅಂತ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಪ್ರೀವಿಯಸ್ ಹಣಕಾಸು ಆಯೋಗದ ಅಧ್ಯಕ್ಷರು ಕಾಲಾವಧಿಯನ್ನು ಕೇಳ್ತಾರೆ. ಪ್ರೆಸೆಂಟ್ ಇರ್ತಕ್ಕಂಥ ಹಣಕಾಸು ಆಯೋಗ ಕಾಲಾವಧಿ ಯಾವ ಒಂದು ಆರ್ಟಿಕಲಲ್ಲಿ ಬರ್ತದೆ, ಯಾರು ಇದನ್ನು ರಚನೆ ಮಾಡ್ತಾರೆ, ಆಯೋಗವನ್ನು ಯಾರು ರಚನೆ ಮಾಡ್ತಾರೆ, ಇಷ್ಟು ಪ್ರಶ್ನೆಗಳನ್ನು ನಿಮಗೆ ಖಂಡಿತವಾಗ್ಲೂ ಎಕ್ಸಾಮಿನೇಷನ್ಸಲ್ಲಿ ಕೇಳ್ತಾರೆ. ಇದಿಷ್ಟು ಇವತ್ತಿನ ಪ್ರಶ್ನೆ ಮತ್ತು ಉತ್ತರಗಳು. ನಿಮ್ಗೇನಾದ್ರು ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಬೋದು. ಎಕ್ಸ್ಪ್ಲನೇಷನ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮುಂದಿನ ವೀಡಿಯೋಗಳಿಂದ ನಾನು ತುಂಬ ಕಡಿಮೆ ಮಾಡ್ತೀನಿ. ಎಕ್ಸ್ಪ್ಲನೇಷನ್ಸು ಯಾಕೆ ಹೆಚ್ಚು ಕೊಡಬೇಕಾಗುತ್ತೆ ಅಂದರೆ ಕಡಿಮೆ ಪ್ರಶ್ನೆಗಳಿಂದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಪ್ರಯತ್ನ ಇದು ಅಷ್ಟೇ. ನಿಮಗೆ ಜಾಸ್ತಿ ಪ್ರಶ್ನೆಗಳು ಬೇಕು ಅಂತ ಹೇಳಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ಮುಂದಿನ ವೀಡಿಯೋಯಿಂದ ಜಾಸ್ತಿ ಪ್ರಶ್ನೆಗಳನ್ನು ತಗೋತೀನಿ, ಎಕ್ಸ್ಪ್ಲನೇಷನ್ಸನ್ನು ಕಮ್ಮಿ ಮಾಡ್ತೀನಿ. ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಉತ್ತರಗಳನ್ನು ನನಗೆ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸ್ಬೇಕು. ಇಲ್ಲದಿದ್ದರೆ ಮುಂಬರೋ ವೀಡಿಯೋಗಳಲ್ಲಿ ಯಾವ ರೀತಿ ಕಾಂಟೆಂಟ್ ಮಾಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ನನಗೆ ತಿಳಿಸಿ. ಸಿಗೋಣ ಮತ್ತೊಂದು ವೀಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.